ನೀವು ಸಿಕ್ಕಾಪಟ್ಟೆ ಕೂಲ್ ಡ್ರಿಂಕ್ಸ್ ಅನ್ನ ಕುಡಿತೀರಾ? ಹಾಗಿದ್ರೆ ಹುಷಾರಾಗಿರಿ. ಅತಿಯಾಗಿ ಕೂಲ್ ಡ್ರಿಂಕ್ಸ್ ಅನ್ನ ಕುಡಿದ್ರೆ ಸಾವು ಬರುತ್ತೆ. ಕೂಲ್ ಡ್ರಿಂಕ್ಸ್ ಕುಡಿದು ಯುವಕ ಸಾವನ್ನಪ್ಪಿದ್ದಾರೆ. ಕೂಲ್ ಡ್ರಿಂಕ್ಸ್ ಪ್ರಿಯರೇ, ನೋಡಲೇಬೇಕಾದಂತಹ ಸುದ್ದಿ ಇದು. ಅತಿಯಾಗಿ ಕೂಲ್ ಡ್ರಿಂಕ್ಸ್ಗೆ ನೀವು ಕೂಡ ಅಡಿಕ್ಟ್ ಆಗಿದ್ದೀರಾ? ಬಿ ಕೇರ್ಫುಲ್. ಕೂಲ್ ಡ್ರಿಂಕ್ಸ್ ಅನ್ನ ಕುಡಿದು ಯುವಕ ಸಾವನ್ನಪ್ಪಿದ್ದಾನೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳದಲ್ಲಿ ನಡೆದಿರುವಂತಹ ಘಟನೆ. ಯಾದಗಿರಿ ಜಿಲ್ಲೆಯ ಹುಣಸಗಿಯ ಬಾಲಪ್ಪ ಸಾವನ್ನಪ್ಪಿರುವಂತಹ ಯುವಕ. ಕೇವಲ 18 ವರ್ಷಕ್ಕೆ ಉಸಿರು ಚೆಲ್ಲಿದಂತಹ ಬಾಲಪ್ಪ. ಮುದ್ದೇಬಿಹಾಳದಲ್ಲಿ ಪದವಿ ಓದ್ತಾ ಇದ್ದಂತಹ ಬಾಲಪ್ಪ ಅತಿಯಾಗಿ ಕೂಲ್ ಡ್ರಿಂಕ್ಸ್ ಅನ್ನ ಕುಡಿದ್ರೆ ಸಾವು ಬರುತ್ತೆ. ಇದು ಕೂಡ ಅದೇ ಆಗಿರುವಂಥದ್ದು. ಕೂಲ್ ಡ್ರಿಂಕ್ಸ್ ಅನ್ನ ಕುಡಿದು ಯುವಕ ಸಾವನ್ನಪ್ಪಿದ್ದಾರೆ. ಸೊ ನೋಡ್ತಾ ಇರಬಹುದು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳದಲ್ಲಿ ನಡೆದಿರುವಂತಹ ಘಟನೆ. ಈತ ಬಾಲಪ್ಪ ಅನ್ನುವಂತಹ ಯುವಕ ಸೊ ಕೂಲ್ ಡ್ರಿಂಕ್ಸ್ಗೆ ಸಿಕ್ಕಾಪಟ್ಟೆ ಅಡಿಕ್ಟ್ ಆಗಿರ್ತಾರೆ. ಜಾಸ್ತಿ ಕೂಲ್ ಡ್ರಿಂಕ್ಸ್ನ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಸೊ ನೋಡಿ, 18 ವರ್ಷಕ್ಕೆ ಯುವಕ ಸಾವನ್ನಪ್ಪಿದ್ದಾರೆ ಅಂತ ಹೇಳಿದ್ರೆ ಏನರ್ಥ? ಅಷ್ಟು ಕೂಲ್ ಡ್ರಿಂಕ್ಸ್ನ ಕುಡಿತಾ ಇದ್ರು ಬಾಲಪ್ಪ. ಅತಿಯಾದ ಕೂಲ್ ಡ್ರಿಂಕ್ಸ್ ಸೇವನೆಯಿಂದಾಗಿ ಕಿಡ್ನಿ ಫೇಲ್ ಆಗಿದೆ. ಅತಿಯಾಗಿ ಕೂಲ್ ಡ್ರಿಂಕ್ಸ್ ಕುಡಿದ್ರೆ ಸಾವು ಬರುತ್ತೆ, ಹುಷಾರಾಗಿರಿ. ಅದೇ ನಾವು ಏನಕ್ಕೋಸ್ಕರ ಇತ್ತೀಚೆಗೆ ಮಕ್ಕಳಿಗೂ ಕೂಡ ಅಭ್ಯಾಸ ಮಾಡಿಸ್ಬಿಟ್ಟಿರ್ತಾರೆ ಪೇರೆಂಟ್ಸ್. ಎಲ್ಲೇ ಒಂದು ಅತಿಯಾಗಿ ಕೂಲ್ ಡ್ರಿಂಕ್ಸ್ ಕುಡಿದಿದ್ದಕ್ಕೆ ಕಿಡ್ನಿ ಫೇಲ್ ಆಗಿ ಸಾವನ್ನಪ್ಪಿರುವಂಥದ್ದು ಯುವಕ. ಅನಾರೋಗ್ಯದಿಂದ ಬಾಗಲಕೋಟೆ ಆಸ್ಪತ್ರೆಗೆ ದಾಖಲಾಗಿರ್ತಾರೆ ಬಾಲಪ್ಪ, 18 ವರ್ಷದ ಯುವಕ. ಸೊ ಇವತ್ತು ಬೆಳಗ್ಗೆ ಚಿಕಿತ್ಸೆ ಫಲಕಾರಿಯಾಗದೆ ದುರ್ಮರಣವನ್ನ ಹೊಂದಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಆಸ್ಪತ್ರೆ ಎದುರು ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. ಅಪಾಯಕಾರಿ ತಂಪು ಪಾನೀಯ ನಿಷೇಧ ಮಾಡುವಂತೆ ಒತ್ತಾಯ ಕೂಡ ಮಾಡಲಾಗ್ತಾ ಇರುವಂಥದ್ದು. ಎಲ್ಲವೂ ಕೂಡ ಗೊತ್ತಿರುತ್ತೆ, ಏನ್ ಗೊತ್ತಿರಲ್ಲ ಹೇಳಿ? ಗೊತ್ತಿದ್ದು ಕೂಡ ಅತಿಯಾದ ಕೂಲ್ ಡ್ರಿಂಕ್ಸ್ ಅನ್ನ ಸೇವನೆ ಮಾಡಿ ಕಿಡ್ನಿ ಫೇಲ್ ಆಗಿದೆ. ಸೊ ಹಾಗಾಗಿ ಸಾವನ್ನಪ್ಪಿರುವಂಥದ್ದು. ಅದೇ ಕೂಲ್ ಡ್ರಿಂಕ್ಸ್ ಕುಡಿಯುವಂತಹ ಜಾಗದಲ್ಲಿ ಆ ಎಳ್ನೀರ್ನೋ ಅಥವಾ ಮಜ್ಜಿಗೆನೋ, ಮನೇಲೆ ಮಾಡಿರುವಂತಹ ಮಜ್ಜಿಗೆನೋ, ಏನು 2 ನಿಮಿಷದ ಕೆಲಸ. ಮೊಸರನ್ನ ಒಂದು ಗ್ಲಾಸ್ ತಗೊಂಡು ಎತ್ತಾಕೊಂಡು ಸ್ವಲ್ಪ ಉಪ್ಪು, ಶುಂಠಿ, ಕರಿಬೇವು, ಕೊತ್ತಂಬರಿ ಹಾಕೊಂಡು ಕುಡಿದ್ರೆ ಅದಕ್ಕಿಂತ ಆರೋಗ್ಯ ಬೇಕಾ? ಒಂದು ಹೊತ್ತಿಂದ ಮಧ್ಯಾಹ್ನ ಒಂದು ಹೊತ್ತದ ಊಟನೇ ಮುಗಿಸ್ಬಿಡ್ಬೋದು 1-2 ಗ್ಲಾಸ್ ಮಜ್ಜಿಗೆ. ಏನಕ್ಕೆ ಈ ರೀತಿಯಾಗಿ ಯುವಕರು ಕೂಲ್ ಡ್ರಿಂಕ್ಸ್ಗೆ ಅಡಿಕ್ಟ್ ಆಗ್ತಾರೆ ಅನ್ನೋದು ನಿಜಕ್ಕೂ ಗೊತ್ತಿಲ್ಲ. ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತೆ. ನೋಡಿ, ಕಿಡ್ನಿನೇ ಫೇಲ್ ಆಗಿದೆ. 18 ವರ್ಷದ ಯುವಕ ಕಂಪ್ಲೀಟ್ ಆಗಿ ಕಿಡ್ನಿನೇ ಫೇಲ್ ಆಗೋಗ್ಬಿಡಿದೆ. ಅಷ್ಟು ಕೂಲ್ ಡ್ರಿಂಕ್ಸ್ನ ಅತಿಯಾಗಿ ಕುಡಿತಾ ಇದ್ದ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಆ್ಯಂಡ್ ಮಕ್ಕಳಿಗೂ ಕೂಡ ಕೇಳಿಸಿದ ತಕ್ಷಣ ಕೂಲ್ ಡ್ರಿಂಕ್ಸ್ ಹೆಸರು ಹೇಳಿದ್ರೆ ತಪ್ಪಾಗುತ್ತೆ. ಐ ಥಿಂಕ್ ಕೇಳಿದ ತಕ್ಷಣ ಯಾವ್ದು ಬೇಕೋ ಅದು ಕೂಲ್ ಡ್ರಿಂಕ್ಸ್ಗಳನ್ನು ಕೊಟ್ಟುಬಿಡೋದು, ಇನ್ಸ್ಟ್ಯಾಂಟ್ ಫುಡ್ಗಳನ್ನು ಕೊಡೋದು, ಜಂಕ್ ಫುಡ್ಗಳನ್ನು ಅಭ್ಯಾಸ ಮಾಡಿಸೋದು, ಇವೆಲ್ಲವೂ ಕೂಡ ಎಷ್ಟು ಅಪಾಯಕಾರಿ ಅನ್ನುವಂಥದ್ದು. ಕಿಡ್ನಿಗೆ ಹೊಡ್ತಾ ಬೀಳುತ್ತೀರಿ ನೇರವಾಗಿ. ಏನು ಮಾಡೋಕ್ಕಾಗುತ್ತೆ ಕಿಡ್ನಿ ಫೇಲ್ ಆದರೆ? ಇತ್ತೀಚಿನ ದಿನಗಳಂತೂ ಅದೊಂಥರ ಅದೇನೋ ರೊಟ್ಟಿ ಮುದ್ದೆ ತಿನ್ನೋದು ಮಕ್ಕಳಿಗೆ ಗೊತ್ತೇ ಇರೋದಿಲ್ಲ. ಮನೆಯಲ್ಲಿ ಮಜ್ಜಿಗೆ, ಎಳ್ನೀರು, ಈ ರೀತಿಯಾದಂಥ ತಂಪು ಪಾನೀಯಗಳನ್ನು ಕುಡಿ ಮನೆಯಲ್ಲೇ ಮಾಡಿಬಿಟ್ಟು ಅದನ್ನ ಹೊರತುಪಡಿಸಿ ಈ ರೀತಿ ಕೂಲ್ ಡ್ರಿಂಕ್ಸ್, ಅತಿಯಾಗಿ ಕೂಲ್ ಡ್ರಿಂಕ್ಸ್ ಸೇವನೆಯಿಂದಾಗಿ ಸಾವನ್ನಪ್ಪಿದ್ರು ಅಂತ ಕೇಳೋದಕ್ಕೆ ಎಷ್ಟು ಈ ವಿಚಾರ, ಈ ಮಾಹಿತಿ ಕೇಳೋದಕ್ಕೇನೆ ಎಷ್ಟು ಈಗೂ ಉಂಟಾ ಅಂತ ಅನ್ಸುತ್ತೆ. ಅಷ್ಟೊಂದು ಕೂಲ್ ಡ್ರಿಂಕ್ಸ್ ಅನ್ನ ಕುಡಿತಾ ಇದ್ರ ಸಾವನ್ನಪ್ಪುವಷ್ಟು. ಅದರಿಂದ ಕಿಡ್ನಿನೇ ಫೇಲ್ ಆಗಿದೆ ಅಂತ ಹೇಳಿದ್ರೆ 18 ವರ್ಷದ ಯುವಕ ನೋಡಿ, ಬಾಳಿ ಬದುಕಬೇಕಾದಂತಹ ಯುವಕರು ಈ ರೀತಿಯಾಗಿ ಬಲಿಯಾದ್ರೆ ಫಸ್ಟು ಆರೋಗ್ಯ ಇಲಾಖೆ ಆಗಿರ್ಬೋದು, ಯಾವೆಲ್ಲ ಅಪಾಯಕಾರಿಯಾಗಿದೆ ಅವೆಲ್ಲವನ್ನು ಕೂಡ ಚೆಕ್ ಮಾಡಿ, ಲಿಸ್ಟ್ ಔಟ್ ಮಾಡಿ. ಅದೇನೋ ಕಲ್ಲರ್ ಅಂತ ಬಳಸ್ತಾ ಇದ್ದಾರೆ, ಒಂದಷ್ಟು ಗೋಬಿಲಿ, ಪಾನಿಪುರಿಲಿ ಅಂತ ಹೇಳ್ಬಿಟ್ಟು ಒಂದಷ್ಟು ಬ್ಯಾನ್ ಮಾಡಿದ್ರು. ಮತ್ತೆ ಅದೇ ರಾಗ ಅದೇ ಹಾಡು.